ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ವಿನಯ್ ಮಾತಾಡ್ತಾ ಇರೋದು. ಇವತ್ತಿನ ವಿಷಯ ಬಂದ್ಬಿಟ್ಟು ನಿಮ್ಮ ಹತ್ರ ಎಲ್ಲರ ಜೊತೆ ಹಂಚ್ಕೋಬೇಕಂತ ಇಷ್ಟಪಡ್ತಾ ಇದ್ದೀನಿ. ಧರ್ಮಸ್ಥಳದ ಕೇಸ್ ಬಗ್ಗೆ ತುಂಬ ಜನ ವಿಡಿಯೋ ಮಾಡಿದ್ದಾರೆ, ಅದೆಲ್ಲ ಮಾತಾಡಿದ್ದಾರೆ, ಎಲ್ಲ ದಟ್ಸ್ ಓಕೆ. ಬಟ್ಟು ಅದು ಇನ್ನೂ ಕ್ಲಿಯರೇ ಆಗಿಲ್ಲ. ಇವ್ರು ಯಾರೋ 4 ಜನ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಯಾರಿಗೋ ಒಬ್ಬರಿಗೆ ಸನ್ಮಾನ ಮಾಡ್ಬಿಟ್ಟು ಬರೋಂಥ ಅವಶ್ಯಕತೆ ಫಸ್ಟೇ ಹೇಳ್ಬಿಡ್ತೀನಿ. ಅದು ಏನಾದರೂ ತಪ್ಪಾದ್ರೆ ತಿಳ್ಕೊಳ್ಳಿ, ಏನೇ ಇಲ್ಲ. ಅಲ್ಲಿ ಒಂದು ಹೆಣ್ಣಿಗೆ ಅನ್ಯಾಯ ನಡೆದಿದೆ, ಅವಳಿಗೆ ಹೆಣ್ಣಿಗೆ ನ್ಯಾಯನೇ ಸಿಕ್ಕಿಲ್ಲ. ಇವನಿಗೆ ನ್ಯಾಯ ಸಿಗಬೇಕಂತ ಹೋರಾಡ್ತಾ ಇದ್ದಾರೆ ಇವರು ರಾಜಕೀಯದವರು. ಅವನಿಗೆ ಆ ಕ್ಷೇತ್ರಕ್ಕೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇದ್ದಾರೆ. ಇವನಿಗೆ ಕಿರಿಕಿರ್ತಿ, ಅವನ ಹೆಸರು ಓಪನಾಗಿ ಹೇಳ್ತೀನಿ, ಅವ್ನು ಬೇಕಾದ್ರೆ ನನ್ನ ಮೇಲೆ ಕೇಸ್ ಹಾಕೋಲಿ. ಕಿರಿಕಿರ್ತಿ ಅಂತ ಅವನ ತಾಯಿಗಿಂತ ಕಲ್ಲಲ್ಲಿ ಮಾಡಿರ್ತಕ್ಕಂಥ ದೇವ್ರು ಹೆಚ್ಚಂತೆ ಅವನಿಗೆ. ಅವ್ನ ಕಲ್ಲಿಂದ ಊಟ ಬಂದನೋ ಏನೋ ಅವ್ರ ತಂದೆ ತಾಯಿಯಿಂದ ಊಟ ಬಂದನೋ ನನಗೆ ಗೊತ್ತಿಲ್ಲ. ಅದು ನಾವು ಮಾತಾಡಬಾರ್ದು, ಅದು ಪರ್ಸ್ನಲ್ಲು. ಆ ಥರ ಮಾತಾಡಿದರೆ ಒಂದು ಹೆಣ್ಣಿಗೆ ನಾನೇ ಗೌರವ ಕೊಡದೇ ರೀತಿ ಆಗುತ್ತೆ. ಅದನ್ನು ನಾವು ಮಾತಾಡೋಕ್ಕೆ ಹೋಗಲ್ಲ, ಅದನ್ನು ಬಿಟ್ಟಾಕಿ. ಇನ್ನೂ ಆ ಸೌಜನ್ಯ ಅನ್ನೋ ಒಂದು ಹೆಣ್ಣಿಗೆ ನ್ಯಾಯನೇ ಸಿಕ್ಕಿಲ್ಲ. ಇವನಿಗೆ ಹೋಗ್ಬಿಟ್ಟು ಸನ್ಮಾನ ಮಾಡೋಕ್ಕೆ ರೆಡಿಯಾಗಿದ್ದಾರೆ ಇವರು BJP ಅವರು. ಅಲ್ಲಿ ಒಂದು ನಿಜವಾದ ಹೆಣ್ಣು ರೇಪ್ ಆಗ್ಬಿಟ್ಟು ಮರ್ಡರ್ ಆಗಿದ್ದಾಳೆ. ಇಲ್ಲಿ ಯಾವ ದೇವ್ರನ್ನು ಮರ್ಡರ್ ಆಗಿ ಸತ್ತಿಲ್ಲ, ನಾ ಹೇಳ್ತಾ ಇರೋದು. ಹಂಗಂದ್ರೆ ರಾಮ ಯಾರನ್ನ ಕೊಂದಿದ್ದು ಅದು ಒಂದು ಮರ್ಡ್ರು, ರಾಮ ಹೆಂಗೆ ಸತ್ನೋ ಅದು ಒಂದು ಮರ್ಡ್ರು, ಇನ್ನೊಬ್ಬನ ಕೊಂದಿರೋದು ಒಂದು ಮರ್ಡ್ರು, ಅದನ್ನ ಕೇಸ್ ಸ್ಟಾರ್ಟ್ ಮಾಡಿ. ಹಂಗಂದ್ರೆ ನೀವು ಅದೆಲ್ಲ ಇಲ್ಲ, ಆಗಲ್ಲ. ಇದು ಏನಿದೆ, ನಮ್ಮ ಸಂವಿಧಾನ, ನಮಗೊಂದು ಸ್ವಾತಂತ್ರ್ಯ ಅಂತ ಬಂದಿದೆ, ನಮಗೆ ಸಂವಿಧಾನ ಅಂತ ಒಂದು ಬಂದಿದೆ. ಆ ಸಂವಿಧಾನ ಪ್ರಕಾರ ನಾವು ನಡ್ಕೋಬೇಕು. ಇವರು ಅವ್ನು 4ನೇ ಕ್ಲಾಸ್ ಓದಿರೋನ್ ತಗೊಂಬಂದ್ಬಿಟ್ಟು ಪ್ರಧಾನಮಂತ್ರಿ ಮಾಡಿ ಇಟ್ಟಿದ್ದೀವಿ. ಅವ್ನು 4ನೇ ಕ್ಲಾಸು, ಅನ್ಎಜುಕೇಟೆಡ್ಡು. ಅವನ ಕಲ್ಲಿಗೆ ದೀಪ ಹಚ್ಚಿ ಇದನ್ನು ಮಾಡಿ ಓಕೆ. ಎಲ್ಲರೂ ದೇವ್ರು ನಂಬ್ತಾರೆ, ಏನಕ್ಕೆ? ಮನಃಶಾಂತಿಗೆ. ಅದನ್ನು ಅದು ಏನಿರುತ್ತೆ ಮನಃಶಾಂತಿ, ಅದನ್ನು ಆ ಮನಃಶಾಂತಿ ಇವರು ಮೊನ್ನೆ ಇದನ್ನು ಮಾಡ್ಕೊಂಬಿಟ್ಟು ಅಷ್ಟು ಈ ಥರದಲ್ಲಿ ನಿಮ್ಮನ್ನೇನು ದೇವರ ಒಂದು ಹೆಸರು ತಗೊಂಬಿಟ್ಟು ಎಲ್ಲರನ್ನೂ ಒಂಥರ ಮೂರ್ಖರನ್ನ ಮಾಡ್ತಾ ಇದ್ದಾರೆ. ಅವಳಿಗೆ ಇನ್ನೂ ನ್ಯಾಯನೇ ಸಿಕ್ಕಿಲ್ಲ. ಹೋಗ್ಬಿಟ್ಟು ಅವನಿಗೆ ಸನ್ಮಾನ ಮಾಡೋ ಅವಶ್ಯಕತೆ ಏನಿದೆ? ಅವನಿಗೆ ಸೌಜನ್ಯಗೆ ನ್ಯಾಯ ಸಿಕ್ಕಿದೆ ಅಂದರೆ ಹೋಗ್ಬಿಟ್ಟು ಸನ್ಮಾನ ಮಾಡಲಿ. ಅವಳಿಗೆ ಸೌಜನ್ಯ ಫಸ್ಟು ನ್ಯಾಯ ಕೊಡಿಸಿ ಆಮೇಲೆ ಹೋಗ್ಬಿಟ್ಟು ಅವ್ನಿಗೆ ಸನ್ಮಾನ ಅಲ್ಲ. ಅವನಿಗೊಂದು ಬಂಗಾರದ ತಿರುಪತಿಗೆ ಹೆಂಗೆ ಬಂಗಾರದ ಕಿರೀಟ ಕೊಟ್ಟರು, ನಿಮ್ಮದೇ BJP ಅವನು ಜನಾರ್ದನ್ ರೆಡ್ಡಿ ಹೆಂಗೆ ಕಿರೀಟ ಕೊಟ್ಟನೋ ಹಂಗತಿ ಕಿರೀಟ ಇಟ್ಕೊಂಬಿಡಿ ಅವನಿಗೆ. ನಾ ಬೇಡ ಅಂತ ಹೇಳಲ್ಲ, ಅದೇ ರೀತಿ ಕಿರೀಟ ಇಟ್ಕೊಂಬಿಡಿ ಅವನಿಗೆ ಹೋಗ್ಬಿಟ್ಟು, ಬೇಡ ಅಂತ ಹೇಳಲ್ಲ. ಬಟ್ ಅವಳಿಗೆ ನ್ಯಾಯ ಫಸ್ಟು ಆಗಿರ್ತಕ್ಕಂಥ ನ್ಯಾಯ ಕೊಡಿಸಿ. ಅಲ್ಲಿ ಅನನ್ಯ ಭಟ್ ಅಲ್ಲಿ ಕಾಲೇಜಲ್ಲೇ ಅಡ್ಮಿಷನ್ ಆಗಿಲ್ಲ ಅಂತೀರಾ? ಏನು ನಿಮ್ಮದು? ಏನು ಮಾತುಗಳು ನಿಮ್ಮದು? ಏನು ಮಾತಾಡ್ತಾ ಇದ್ದೀರಾ ನೀವು? ಫಸ್ಟ್ ನ್ಯಾಯ ನಿಮ್ಮ ಕೈಲಿ ನ್ಯಾಯ ಕೊಡ್ಸೋಕ್ಕಾಗಲ್ವಾ? ಏನು ಅನ್ಎಜುಕೇಟೆಡ್ ನೀವು ಒಪ್ಪನೆಗೆ ಹೇಳ್ಬೇಕಂದ್ರೆ ಅನ್ಎಜುಕೇಟೆಡ್ ಪೀಪಲ್ ಥರ ಮಾತಾಡ್ತಾ ಇದ್ದೀರಾ ನೀವು ಎಲ್ಲ. ಏನು ಹಿಂದೂ ಅವನು ಯತ್ನಾಳ್ ಮಾತಾಡ್ತಾನೆ, ಮೋದಿ ಅಂತ ಹೇಳ್ಬಿಟ್ಟೆ ಮಾತಾಡ್ತಾ ಇರೋದು ಯತ್ನಾಳ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಮುಸ್ಲಿಮ್ ಯುವತಿಯರನ್ನು ಮುಸ್ಲಿಮ್ ಹುಡುಗಿಯರನ್ನ ಮದುವೆ ಆದರೆ 5 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಓಕೆ, ಅವನು ಇಂಟೆನ್ಷನಲ್ಲಿ ಹೇಳಿದ್ದಾನೆ, ಅದೇ ಯಾರಿಗಾದ್ರೂ ಅರ್ಥ ಆಯ್ತಿದೆಯಾ? ಮುಸ್ಲಿಮ್ ಹುಡುಗಿಯರಿಂದ ನೀವು ಬೀಳಿ ನಿಮ್ಮ ಮರ್ಡ್ರ್ ಆಗುತ್ತೆ, ನಿಮ್ಮ ಮರ್ಡ್ರ್ ಆಗಿ ನೀವು ಸಾಯ್ತೀರ. ಹೆಂಗಿದ್ರು ನೀವು ಸತ್ತ ಮೇಲೆ ನಿಮ್ಮ ಮನೆಗೆ ಬಂದ್ಬಿಟ್ಟು ನಾನು ರಾಜಕೀಯ ಮಾಡ್ತೀನಿ. ಅವನಿಗೆ 2 ಮಕ್ಕಳಿದಾರಲ್ಲ, ಒಬ್ಬರನ್ನ ಯಾರಾದ್ರೂ ಮುಸ್ಲಿಂ ಹುಡುಗಿಯರಿಂದ ಅವ್ರಿಬ್ಬರನ್ನ ಒಬ್ಬರನ್ನ ಯಾರಾದ್ರೂ ಒಬ್ಬರನ್ನ ಬಿಡಕ್ಕೆ ಹೇಳಿ, ಅವನ್ನೇ ಬಿಡಕ್ಕೆ ಹೇಳಿ. ಯಾರು ಒಬ್ಬರನ್ನ ಇಬ್ಬರಕ್ಕೊಬ್ಬರನ್ನ ಯಾರು ಮುಸ್ಲಿಂ ಹುಡುಗಿಯರಿಂದ ಬಿಡಕ್ಕೆ ಹೇಳಿ. ಅವ್ರಿಬ್ರು ಮಕ್ಕಳಿದಾರಲ್ಲ, ಇಬ್ಬರಕ್ಕೊಬ್ರು ಮರ್ಡ್ರ್ ಆಗಲಿ, ಅದ್ರ ಮೇಲೆ ರಾಜಕೀಯ ಮಾಡೋಣ, ನಾವು ಮಾಡೋಣ. ನಾನು ಬರ್ತೀನಿ ಬೇಕಾದ್ರೆ. ಅವರಿಬ್ಬರ ಮಕ್ಕಳಕ್ಕೊಬ್ರನ್ನ ಬಿಡಲಿ, ಅವ್ರನ್ನ ಬಿಡಕ್ಕೆ ಹೇಳಿ. ನಿಮ್ಮನ್ನು ಬಿಡೋದು ನೀವು ಅವರಿಂದ ಅವನ ಮಾತು ಕೇಳ್ಕೊಂಬಿಟ್ಟು ಜೈ ಎತ್ತಣ ನೀವು ಹೋಗೋದು, ನೀವು ಮರ್ಡ್ರ್ ಆಗೋದು, ನೀವು ಸಾಯೋದು. ನಿಮ್ಮ ಮನೆಗೆ 25-30 ಲಕ್ಷ ಎಲ್ಲ ಅವ್ರಿಗೆ 20,000 30,000 ಕೋಟಿನೇ ತಿಂದಿಟ್ಕೊಂಬಿಟ್ಟಿದ್ದಾರೆ ಆಲ್ರೆಡಿ. ಅದನ್ನು ನಿಮಗೆ ಕೊಡ್ತಾ ಇರ್ತಾರೆ. ನಿಮ್ಮ ಹಣನೇ ತಿಂದು ಬ್ಯಾಂಕಲ್ಲಿ ಚೆನ್ನಾಗಿ ಇಟ್ಕೊಂಬಿಟ್ಟಿದ್ದಾರೆ. ಈಗ 10 ವರ್ಷದಲ್ಲಿ ಚೆನ್ನಾಗಿ ಇಟ್ಕೊಂಬಿಟ್ಟಿದ್ದಾರೆ.
ಅದನ್ನು ನಿಮಗೆ ಕೊಡ್ತಾ ಇರ್ತಾರೆ. ನಿಮ್ಮ ಹಣನೇ ನಿಮ್ಮ ಹತ್ರ ಇಟ್ಕೊಂಡಿದ್ದಾರೆ, ಚೆನ್ನಾಗಿ ನಿಮ್ಗೆ ಕೊಡ್ತಾ ಇರ್ತಾರೆ. ಸುಮ್ಮನೆ ಅದೇನು ನೀವು ಅವ್ರೇನು ಅವ್ರ ಅಪ್ಪನ ಮನೆಯ ಇದು ಆಸ್ತಿ ಮಾರಿಬಿಟ್ಟು ಏನು ಮಾರಿಬಿಟ್ಟು ಕೊಡಲ್ಲ. ಈಗ ಯತ್ನಾಳ್ ಹೇಳಿದಾನಲ್ಲ 5 ಲಕ್ಷ ಕೊಡ್ತೀನಿ ಅಂತ, ಏನು ಮಾರಿಬಿಟ್ಟು ಕೊಡ್ತಾನೆ ಅನ್ನೋದಕ್ಕೆ ಸಾಕ್ಷಿ ಕೊಡಿ ನನಗೆ. ಇದಕ್ಕೆ ನಾನು 5 ಲಕ್ಷ ಕೊಡ್ತೀನಿ, ನೀವು ಡಿಜೆ ಹಚ್ರೋ ನಾನು 5 ಲಕ್ಷ ಕೊಡ್ತೀನಿ, ಈಗ ಮುಸ್ಲಿಂ ಹೆಣ್ಮಕ್ಳನ್ನ ಮದುವೆ ಆಗಿ 5 ಲಕ್ಷ ಕೊಡ್ತೀನಿ, ಏನು ಅವನ ಆಸ್ತಿ ಮಾರ್ಬಿಟ್ಟು ಕೊಡ್ತಾನೆ ಅದಕ್ಕೊಂದು ಸಾಕ್ಷಿ ಕೊಡಕ್ಕೆ ಹೇಳಿ ಯತ್ನಾಳ್ನ. ಈಗ ಕೊಡ್ತೀನಿ ಅಂತ ಹೇಳಿದಾನಲ್ಲ, ಅದಕ್ಕೆ ಏನು ತನ್ನ ಸ್ವಂತ ಆಸ್ತಿ ಮಾರ್ಬಿಟ್ಟು ಏನು ಕೊಡ್ತಾನೆ ಅದಕ್ಕೆ ಸಾಕ್ಷಿ ಕೊಡಕ್ಕೆ ಹೇಳಿ ಯತ್ನಾಳ್ನ. ತನ್ನ ಸ್ವಂತ ಆಸ್ತಿ ಮಾರ್ಬಿಟ್ಟು ನಿಮಗೆ ಕೊಡ್ಬೇಕು ಅವನು ಯತ್ನಾಳು. ಅವಾಗ ನಿಜವಾದ ಒಬ್ಬ ಹಿಂದೂ ಪರವಾಗಿರ್ತಕ್ಕಂಥ ವ್ಯಕ್ತಿ ಅಂತ ನಾನು ಒಪ್ಕೊಂತೀನಿ. ಅವನಿಗೆ 2 ಮಕ್ಕಳಿದಾರಲ್ಲ, ಯಾಕೆ ಅವನಿಗೆ ಮಕ್ಕಳಿಲ್ವಾ? ಇಬ್ರು ಹಿಂದೂ ಮಕ್ಕಳಿದ್ದಾರೆ ಅವನಿಗೆ. ಅವನು ಹಿಂದೂ ತಾನೇ, ಹಿಂದೂ ಮಕ್ಕಳಿದ್ದಾರೆ. ಅವರಿಬ್ಬರನ್ನ ಮುಸ್ಲಿಂ ಹುಡುಗಿಯರಿಂದ ಬೆಳಕ್ಕೆ ಹೇಳಿ ನಿಮಗೆ ಯಾಕೆ ಹೇಳ್ತಾನೆ? ಮುಸ್ಲಿಂ ಹುಡುಗಿಯರ ಮಧ್ಯಮಾಯಿಗೆ ಯಾಕೆ ಹೇಳೋ? ನಿಮ್ಮ ಮುಸ್ಲಿಂ ಹುಡುಗಿಯರಿಂದ ನೀವು ಬೀಳಬೇಕು, ಅನ್ಯ ಜಾತಿ ಪರ ನಿಮ್ಗೆ ಹೇಗಿದೆ ನಮ್ಮ ಸಿಸ್ಟಮ್ ಅಂತ ಗೊತ್ತು, ನೀವು ಕೊಲೆ ಆಗ್ತೀರಾ, ನಿಮ್ಮ ಮನೆ ಬರೋದು ರಾಜಕೀಯ ಮಾಡೋದು, ಅದೇ ಅವ್ರ ಉದ್ದೇಶ, ಇನ್ನೇನಿದೆ? ದಯವಿಟ್ಟು ಸ್ನೇಹಿತರೆ ಒಂದು ಮಾತು ಹೇಳ್ತೀನಿ, ಸೌಜನ್ಯದ ಕೇಸನ್ನ ಹಿಡ್ಕೊಂಬಿಟ್ಟು ಅದೇನು ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಒಳಗೆ, ಯಾಕಂದರೆ ಒಂದೇ ಒಂದು ತಿಳ್ಕೊಂಬಿಡಿ, ನಿಮಗೆ ಈ ಕಡೆ ನಾರ್ತ್ ಕರ್ನಾಟಕದವ್ರಿಗೆ ಇದು ಗೊತ್ತಿರುತ್ತೆ, ಈ ಕಡೆ ದಕ್ಷಿಣ ಕರ್ನಾಟಕದವ್ರಿಗೆ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಧರ್ಮಸ್ಥಳ ಗ್ರೂಪ್ ಅನ್ನೋದು ಯಾವ ಥರ ನಡೀತಿದೆ ಅನ್ನೋದು ಗೊತ್ತಿಲ್ಲ ನಿಮಗೆ. ಬಡ್ಡಿ ವ್ಯವಹಾರ ಆ ಥರ ನಡೀತಿದೆ. ಪ್ರತಿಯೊಂದು ಉತ್ತರ ಕರ್ನಾಟಕದ ಮಹಿಳೆಯರ ಗುಂಪು ಯಾವ ಥರ ನಡೀತಿದೆ ಅಂದರೆ ಅಷ್ಟೊಂದು ಕೋಟ್ಯಾನುಗಟ್ಟಲೆ ವ್ಯವಹಾರ ನಡೀತಿದೆ. ಯಾವುದು ಲೀಗಲ್ ಅಲ್ಲ, ಎಲ್ಲ ಇಲ್ಲಿಗಲ್ಲು. ಒಂದು ಲೀಗಲ್ ಇಲ್ಲ, ಎಲ್ಲ ಇಲ್ಲಿಗಲ್ಲು. ಅದನ್ನು ಸ್ಟಾಪ್ ಮಾಡೋಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು, ಗೊತ್ತಾ? ಸೌಜನ್ಯ ನ್ಯಾಯ ಅಂತ ಕೊಡ್ಸೋಕ್ಕಾಗಲ್ಲ, ಯಾರ ಕೈಲಿ ನಿಮ್ಮ ಕೈಲಿ ಕೊಡ್ಸೋಕ್ಕಾಗಲ್ಲ. ಈಗಿನ ರಾಜಕೀಯ ವ್ಯವಸ್ಥೆಯಲ್ಲಿ ಕೊಡ್ಸೋಕ್ಕಾಗಲ್ಲ. ಇಂಥ ಎಲ್ಲ ಕಚ್ಚಡ BJP ನನ್ನ ಮಗ ಇಂಥವ್ರು ಇರೋವರೆಗೂ ಒಂದು ಹೆಣ್ಣಿಗೆ ಈ ದೇಶದಲ್ಲಿ ನ್ಯಾಯ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನಾನೇ ಹೇಳ್ತೀನಿ ನೋಡು, ಒಂದು ಕಲ್ಲನ್ನು ನಂಬಿಕೊಂಡು ಹೋಗಿ ಒಂದು ಎತ್ತ ತಾಯಿ ದೇವರಲ್ಲ ನನ್ನ ಕಲ್ಲು ದೇವರು ಅಂತ ಹೋಗೋರಿಗೆ ದೇವ್ರನ್ನ ನಂಬ್ತೀನಿ. ನಾನು ನಂಬೋಂಥ ಒಂದೇ ಒಂದು ಆರಾಧ್ಯ ದೇವ ಅಂದರೆ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ. ನಾನು ಒಪ್ಪನಾಗಿ ಹೇಳ್ತೀನಿ ನೋಡು, ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ. ಯಾಕಂದರೆ ಅವ್ರ ಬಗ್ಗೆ ಒಂದು ಯಾವುದಾದ್ರೂ ಒಂದು ತಪ್ಪಿದೆ ಅಂದರೆ ನಾನು ಇವತ್ತೇ ಒಪ್ಕೊಂಡ್ಬಿಡ್ತೀನಿ. ಒಂದೇ ಇಲ್ಲ, ಅಂಥ ದೇವ್ರುಗಳನ್ನ ನಂಬಿ, ಅಂಥ ಅಜ್ಜರ್ ನಂಬಿ, ಅದನ್ನು ಬಿಟ್ಬಿಟ್ಟು ರಾಜಕೀಯಕ್ಕೋಸ್ಕರ ಮಾತಾಡೋನು, ರಾಜಕೀಯದಲ್ಲಿ ಬಂದ್ಬಿಟ್ಟು ಮಾತಾಡೋನು. ಯಾಕೆ ಚಿತ್ರದುರ್ಗ ಸುತ್ತೂರಮಠ ಸ್ವಾಮಿ ಅವನು ಅಜ್ಜ ಅಂತ ಹೇಳ್ಬಿಟ್ಟು ಇವಂತೆ ನಿಮ್ಮ BJP ಯಡಿಯೂರಪ್ಪ ಎಲ್ಲರೂ ಹೋಗ್ಬಿಟ್ಟು ಕೂತಿದ್ರಲ್ಲ, ಅವನೇ ಈಗ ಜೈಲಲ್ಲಿ ಕೂತಿಲ್ವಾ? ರೇಪಿಸ್ಟ್ ಕೇಸಲ್ಲಿ ಕೂತಿಲ್ವಾ? ಅವಾಗಲೇ ಹಿಂಗೆ ಎಲ್ಲ BJP ಅವರು ಅಷ್ಟು ಬಂದು ಕೂತಿದ್ರಿ, ಹೋಗಿ ಕೂತಾನೆ ಅವನು. ಆ ಥರ ಇರುತ್ತೆ. ಒಂದು ಸ್ವಲ್ಪ ವೇಟ್ ಮಾಡಬೇಕು. ವೇಟ್ ಮಾಡೋ ಮುಂಚೆನೇ ಕಾಪಾಡೋಕ್ಕೆ ನೀವೆಂಥ ಭ್ರಷ್ಟರು ಅನ್ನೋದು ಇಲ್ಲೇ ಗೊತ್ತಾಗತ್ತೆ. ನೀವು ಭ್ರಷ್ಟ್ರನ್ನ ಅವನು ಅನ್ಎಜುಕೇಟೆಡ್ ಅನ್ಬೇಕು, ಅವನು ಒಬ್ಬವನಿರೋದು, ನೀವು ಅನ್ಎಜುಕೇಟೆಡ್ಗಿಂತ ಹೋಗಿದ್ದಾರೆ ನೀವು. ಇದನ್ನು ರಾಜಕೀಯ ಮಾಡಬೇಡಿ ದಯವಿಟ್ಟು. ಅವನು ಯಾವನೇ ಯತ್ನಾಳ, ಅವನಿಗೇನು ಬುದ್ಧಿ ಇದೆಯೋ ಇಲ್ವೋ, ಏನು ಹಿಂದೂ ಅಂತ ಸಾಯ್ತಾನೆ, ಏನು ಎಲ್ಲಿ ಅವನಿಗೆ ಹಿಂದೂ ಅಂತಂದು ಯಾವುದಾದ್ರೂ ಡೇಟ್ ಆಫ್ ಬರ್ತ್ ಇದರಲ್ಲಿ ಹುಟ್ಟಿರೋ ಇದಕ್ಕೆ ನನಗೆ ಸುಮ್ಮನೆ ಮಾತಾಡಬಾರ್ದು ಹತ್ರ. ಸುಮ್ಮನೆ ಓಪನಾಗಿ ಹೇಳ್ತೀನಿ, ಸುಮ್ಮನೆ ಯಾರು ಇದ್ರ ಬಗ್ಗೆ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಜೀವಗಳನ್ನು ಕೊಲೆ ಮಾಡಿಬಿಟ್ಟು ನಿಮ್ಮ ಜೀವಗಳನ್ನು ತೆಗೆದುಬಿಟ್ಟು ಅದ್ರ ಮೇಲೆ ರಾಜಕೀಯ ಮಾಡೋಕ್ಕೆ ಹೋಗ್ತಾರೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡಿ, ದಯವಿಟ್ಟು ಇಲ್ಲಿಗೆ ಸ್ಟಾಪ್ ಮಾಡಿ. ದಯವಿಟ್ಟು ಸ್ನೇಹಿತರೆ, ಯಾರು ಇದಕ್ಕೆ ಒತ್ತಾಯ ಕೊಡಬೇಡಿ. ನಿಮ್ಮ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ರೆಸ್ಪೆಕ್ಟ್ ಕೊಡಿ, ನಿಮ್ಮ ತಂದೆ ತಾಯಿಗಳ ಬಗ್ಗೆ ನಿಮಗೆ ಬಿಲೀಫ್ ಇರಲಿ. ನಿಮ್ಮ ತಂದೆ ತಾಯಿನೇ ಫಸ್ಟ್ ನಿಮಗೆ ದೇವರು, ಆಮೇಲೆ ಇವೇನು ನೀವು ಪೂಜೆ ಮಾಡ್ತಾರಲ್ಲ ಕಲ್ಲುಗಳು, ಅವು ನೆಕ್ಸ್ಟ್ ದೇವರು. ಫಸ್ಟ್ ನಿಮ್ಮ ತಂದೆ. ಇವತ್ತು ನನ್ನ ತಂದೆ ತಾಯಿನೇ ದೂರ ಮಾಡ್ಕೊಂಬಿಟ್ಟೆ ಇದಾಗಿದ್ದು, ಇವತ್ತಿಗೆ ನನಗೆ ವಾಪಸ್ ಆಗ್ತಾ ಇರೋದು ನನ್ನ ತಂದೆ ತಾಯಿನೇ. ಯಾವ ಕಲ್ಲು ದೇವ್ರನ್ನೂ ಆಗಿಲ್ಲ. ನಾನು ಕೇದಾರ್ನಾಥ್ ಅವ್ರಿಗೂ ಹೋಗಿ, ಕೇದಾರ್ನಾಥ್ ಅವ್ರಿಗೂ ಹೋಗಿ ಪೂಜೆ ಸಲ್ಲಿಸಿ ಬಂದಿದ್ದೀನಿ.
ಬಟ್ ಅವ್ರು ಯಾವ ದೇವರು ನನಗೆ ಹೆಲ್ಪ್ ಆಗಿಲ್ಲ. ನನಗೆ ಇವತ್ತು ಹೆಲ್ಪ್ ಆಗ್ತಾ ಇರೋದು ನನ್ನ ತಂದೆ ತಾಯಿನೇ. ಓಕೆ, ಅವರೇ ನನ್ನ ದೇವರು, ಅವರೇ ನನ್ನ ಉಸಿರು. ಓಕೆ, ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾವುದೇ ತಂದೆ ತಾಯಿಗಿಂತ ಮೀರಿರ್ತಕ್ಕಂಥ ದೇವ್ರು ಯಾವುದೂ ಇಲ್ಲ. ದಯವಿಟ್ಟು ತಂದೆ ತಾಯಿನ ನಂಬಿ ತಂದೆ ತಾಯಿಗೋಸ್ಕರನೇ ಇರಿ.